ನಮ್ ನರಸಿಂಹರಾಜ್ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ಬಾ. ನೋಡಿ ನರಸಿಂಹರಾಜು ಅಂತ ನಾನು ಕೈ ತಗೋತಾನೆ ರೆಡ್ ಕಲರ್ ನನಗೆ ಅಂಡರ್ಸ್ಟ್ಯಾಂಡಿಂಗ್ ಆಗಲ್ಲ ನನಗೆ. ಯಾಕಪ್ಪ? ನಂಬರ್ಗಳು ಸಡನ್ ಆಗಿ ಏನು ಅನ್ನೋದು ಅನ್ವರ್ಯ ಅದಿಮ್ವಿ ಸರ್. ಹೌದಾ? ಇದು ನಿನಗೆ ಇಷ್ಟ ಆಗ್ಲಿಲ್ವಾ ಆಡೋದು? ಯಾರು ಹೇಳಿ? ಒತ್ತಾಯ್ತು ನನ್ನ ಹೊಲ್ದಾಗೆ ಕತ್ಲಾಯ್ತು ನಾ ಕಂಡಗೆ ನಾನು ನೀನು ಉಲ್ಲಗೆ ಅದು ಸ್ವಲ್ಪ ಇಷ್ಟ ಆಗ್ತದೆ, ಸ್ವಲ್ಪ ಸ್ವಲ್ಪ ಅಷ್ಟೇ, ಸ್ವಲ್ಪ. ಹೌದಾ? ಮತ್ತೆ ಮತ್ತೆ ಇನ್ಯಾವುದ್ರ ನಿಮ್ಗೆ ಇಷ್ಟ ಆಗಿರೋ ಹಾಡು ಹೇಳ್ರಿ, ಅದನ್ನೇ ಹಾಕ್ತೀವಿ ಕಾಲರ್ ಟ್ಯೂನ್ಗೆ. ಯಾರನ್ಗಾರ ಫೋನ್ ಮಾಡಿದ್ರೆ ನಿಮ್ಗೆ ಅವ್ರಿಗೆ ಆ ಹಾಡು ಕೇಳಿಸ್ಬೇಕು. ಯಾವ ಹಾಡು ಹಾಕನ? ಜುಮಕು ಜುಮ್ಮಾಲೆಲೆ ಜುಮಕು ಜುಮಕು ಜುಮ್ಮಾಲೆಲೆ ಜುಮಕು ಜುಮಕು ಜುಮ್ಮಾಲೆಲೆ. ಅಷ್ಟೇ ಸರ್. ಆಮೇಲೆ ಇದೆಂತಂದ್ರೆ ಇದು ಇನ್ನೊಂದು ಅದಪ್ಪ ಇನ್ನೊಂದು ಯಾವ್ದನ್ನ ಬರೋದಿದ್ರೆ ಹೇಳ. ಇದನ್ನೆಲ್ಲ ಗೂಡ್ ಸೇಜ್ ಮಾಡ್ಕೊಳಸ್ತಾರೆ, ಗೂಡ್ ಸೇಜ್. ಹಲೋ ನರಸಿಂಹರಾಜು ಅವ್ರೆ, ಓ ಇಲ್ಲಿ ನಾವು ಕೀಳ ಕೆಲ್ಸ ಇಲ್ದೆ ಫೋನ್ ಮಾಡಿಲ್ಲ ನಿನ್ಗೆ. ಜಲ್ದಿ ಮಾತಾಡು. ಹಲೋ ಹಲೋ. ಓ ಅಯ್ಯ ದಮ್ಮಯ್ಯ ಧರ್ಮನೇ ತಾಯಿ ತಂದೆ. ಉಯ್ದಾಡ್ತಾವ್ರಲ್ಲ ಸರ್ ಯಾರು? ಎಲ್ಲ ಉಯ್ದಾಡ್ತಾ ಇದಂಗೆ ಅವ್ರಿ ಜೋರ. ಇಲ್ಲಿ ಒಳಗೆ ನೋಡಿ ನಮ್ಮ ಇದ್ರಲ್ಲಿ ಯಾರು ಕೂಗಾಡ್ತಾರೆ ಸರ್? ಈಗ ಆಚೆ ಕಡೆ ನೋಡೋ ಯಾರು ಕೂಗಾಡಂಗ? ನಿಮ್ ಹೆಂಗಸರು ಏನೋ ಕೂಗಾಡ್ತಿರ್ಬೇಕು ನೋಡಿ ಸರ್. ಇರು ಇದು ಎಂತದಪ್ಪ, ನ್ಯಾಯ ಎಲ್ಲಿದೆಯೋ ನ್ಯಾಯ, ಎಲ್ಲಿದೆಯೋ ನ್ಯಾಯ, ಬಡವನ ಎಲ್ಲಿದೆಯೋ ನ್ಯಾಯ, ನ್ಯಾಯ ಎಲ್ಲಿದೆಯೋ ನ್ಯಾಯ. ನಾನೇ ಭಾಗ್ಯವತಿ ಇಂದು ನಾನೇ ಪುಣ್ಯವತಿ ಆ ಥರ ಹೇಳಿ ಫೋನ್ ಮಾಡಿದವ್ರಿಗೆ ನಿಂದು ನಿಮ್ಮ ಮನೆಯವ್ರದ್ದು ಫೋಟೋ ಬರಬೇಕು. ಆ ಥರ ಹಾಕೋಣ ಸರ್? ಬೇಡ, ನಮ್ದು ಒಬ್ಬರದೇ ಹಾಕಿ ಸರ್. ನಾವು ಇವಾಗ ನಮ್ದು ಇವಾಗ ಡೆಲಿವರಿ ಆಗೈತಿ. ಡೆಲಿವರಿ ಆಗೈತೆ? ಅಲ್ಲ, ಇದು ಡೆಲಿವರಿ ಅಂತೀರ ಎಂತ? ಡೈವರ್ಸ್ ಆಗೈತಾ? ಬೇರೆ ಆಗಿದೀವಿ ನಾವು. ಯಾಕಪ್ಪ? ಕಲಹ ಬಂದೈತೆ, ಸ್ವಲ್ಪ ಕಲಹ. ಏನ್ ಕಲಹನಪ್ಪ? ಫ್ಯಾಮಿಲಿಯಾಗೆ ಕಲಹ ಬಂದೈತಿ, ಕಲಹ, ಒಡಕುನ. ಮತ್ತೆ ಈಗ ನೀವ್ ಎಲ್ಲಿ ಮನೆ ಕಂದಿದ್ದೀರಾ ಸರ್? ಇವಾಗ ಇವು ಮಂಚದ ಮೇಲೆ ಮನೆಗೆ ಮನೆ ಕಂಡಿದ್ವಿ. ಅಲ್ಲ ಮತ್ತೆ ನಿಮ್ ದಾಂಪತ್ಯ ಜೀವನ ಹೆಂಗೆ ಸರ್? ದಾಂಪತ್ಯ ಜೀವನ ಎಲ್ಲನ ಇದು ಶತಾಬ್ದಿ ಎಕ್ಸ್ಪ್ರೆಸ್ ಟ್ರೈನ್ ಆಗೋಯ್ತಿ. ಶತಾಬ್ದಿ ಎಕ್ಸ್ಪ್ರೆಸ್ ಟ್ರೈನ್. ಅಕ್ಕವ್ರ ಏನೋ ಬೇಜಾರು ಮಾಡ್ಕೊಂಡ ನನ್ನ? ಅಕ್ಕವ್ರ ಯಾಕೆ ಏನ್ ಬೈದ್ರ ಅಣ್ಣ ಅಕ್ಕವ್ರಿಗೆ? ಇಲ್ಲ ಅಣ್ಣ. ಮತ್ತೆ ಏನ್ ಕಣ ಜೀವನ ಹಿಂಗಾಯ್ತು? ಜೀವನದಲ್ಲಿ ಸಂತೋಷವಾಗಿರ್ಬೇಕಣ್ಣ, ಆ ಥರ ಎಲ್ಲ ಕಿತ್ತಾಡ್ಕೊಂಬಾರ್ದು ಗಂಡ ಹೆಂಡತಿ. ನಮ್ದು ಇದು ಫೋನ್ ಕದಲಿಕೆ ಹಗರಣಗಳು ಜಾಸ್ತಿ ಆಗಿದಾವೆ. ಫೋನ್ ಕದಲಿಕೆ ಹಗರಣಗಳು. ಹಂಗಂದ್ರೆ ಅಣ್ಣ ಫೋನ್ ಯಾರ್ಯಾರ ಫೋನ್ ಮಾಡಿದೆ ನಮ್ಮ ಫ್ಯಾಮಿಲಿಗೆ ಡಗರ್ ಮಾಡಿದ್ದಾರೆ. ಅದು ಬ್ರೇಕ್ ಮಾಡಿದ್ದಾರೆ. ಬ್ರೇಕ್ ಮಾಡಿದಾರಾ? ಯಾರು ಫೋನ್ ಮಾಡೋದು ಸರ್? ಶಿವನ ಪಕ್ಕದಾಗಿರೋದು ಯಾರು? ಅವರ ಹೆಂಡತಿ ಪಾರ್ವತಿ. ಆಮೇಲೆ ಜಲಕನ್ಯೆ. ಯಾರು ಜಲಕನ್ಯೆ? ಲಲಿತಾಂಗಿ. ಲಲಿತಾಂಗಿ ಮಾತಾಂಗಿ ಸೋಮಾಂಗಿ ಇನಾಂಗಿ ಅಂತ ಒಂದು ಹಾಡ ಇದಲ್ಲ? ಯಾರು ಸರ್ ಅವರು? ಪಾರ್ವತಿನ ಲಲಿತಾ ಅವ್ರನ್ನ ಯಾರು? ಸಂಸ್ಕೃತದಾಗ ಒಂದು ಹಾಡ ಐತ್ ನೋಡಿ, ಲಲಿತಾಂಗಿ ಬಾನಾಂಗಿ ಮಾನಾಂಗಿ ಏನೇನೋ ಅಂತ ಒಂದು ಹಾಡ ಐತ್ ನೋಡಿ. ಇದ್ರಾಗೆ ಕವಿರತ್ನ ಕಾಳಿದಾಸ ಒಂದು ಸಾಂಗಿ ಪುಲದಾಲಿ ಪೊಂಗಾಂಗಿ ಹೀನಾಂಗಿ ಒಣಗಾಂಗಿ ತುಲಾ ಸಾರಂಗಾಂಗಿ ಬನತೋರಾನಂಗಿ ಅಂತ ಒಂದು ಹಾಡ ಐತ್ರಲ್ಲ, ಲಲಿತಾಂಗಿ. ಅಲ್ಲ ಸರ್, ಈ ಲಲಿತರು ಪಾರ್ವತಿ ಅವ್ರು ನಿಮ್ಗೆ ಏನಾಗಬೇಕು? ಅವ್ರು ಪೂರ್ತಿ ನಮ್ಗೆ ಇದು ಅಡಿಗ್ ಬಲ್ಲಾರ್ ಜಾಲಿ ತಿಕ್ ಸುತ್ತಾರಲ್ಲ, ಅದಕ್ಕಿನ್ನ ಒಂದ್ ಕೈ ಜಾಸ್ತಿ ನೋವಾಗಂಗೆ ಅವ್ರು ಸರ್ ನಮ್ಗೆ. ಅವ್ರು ಬಳ್ಳಾರ್ ಜಾಲಿ ಮುಳು ಸುತ್ತಾರಲ್ಲ,
ಅದಕ್ಕಿಂತ ಜಾಸ್ತಿ ನೋವಾಗಂಗೆ ನಮ್ಗೆ ಭಾರಿ ಮಾನಸಿಕವಾಗಿ ಹಿಂಸೆ ಕೊಡ್ತಾ ಇದಾರೆ ಸರ್. ನಿಮ್ಮ ಹಳೆ ಲವರ್ಗಳು ಅವರು? ಖಂಡಿತ ಇಲ್ಲ ಸರ್. ಮತ್ತೀಗ ಬಲಮುರಿ ಆಂಗಿ, ಜಲಮುರಿ ಆಂಗಿ, ಆಮೇಲೆ ಲಲಿತಾಂಗಿ, ಆಮೇಲೆ ತ್ರಿಮೂರ್ತಿಗಳ ಪಾದ ಸಾಕ್ಷಿಯಾಗಿ ನಾನು ಕಣ್ಣೆತ್ತಿಯೂ ನೋಡಿದವನಲ್ಲ. ಇದು ನಾನು ಶನಿಯ ನಿಂದಿಸಿ ನಾನು ಈ ರೀತಿ ಕಷ್ಟಪಡಬೇಕಾಗಿತ್ತು. ರೇ ಸ್ವಾಮಿ, ನಾವ್ ಏನೋ ನಿಮ್ ಪ್ರಾಬ್ಲಮ್ ಕೇಳ್ತಿದ್ದೆ ಅಂತ ನೀನ್ ಇಲ್ದಿದ ಕತೆ ಹಾಡುಗಳೆಲ್ಲ ಹೇಳ್ಬೇಡ ಇಲ್ಲಿ. ಗೊತ್ತಾಯ್ತಾ? ಈಗ ನಿಮ್ಗೆ ಅಕ್ಕವ್ರಿಗೂ ನಿಮ್ಗೂ ಏನಣ್ಣ ಸಮಸ್ಯೆ ಬಂದಿರೋದು? ಅವರು ನಿನ್ನ ಹತ್ರ ದುಡ್ಡು ಕಾಸು ಕಿತ್ಕೊಳಕ್ ಫೋನ್ ಮಾಡ್ತಿರೋದಾ? ಜಲಲಾಂಗಿ, ಲಲಿತಾಂಗಿ, ಪಾರ್ವತಿ ತಾಯಿ, ಶಿವನ್ ಪಕ್ಕದಾಗ ಅವ್ರ ಪಾರ್ವತಿ ತಾಯಿ, ಇವರು ಮ್ಯಾಲಿಂದ ಕೈಯಿಂದ ಧನಲಕ್ಷ್ಮಿ ಉದುರ್ತೈತಲ್ಲ, ಲಕ್ಷ್ಮಿ ಲಕ್ಷ್ಮಿ ಅಂಗಿ, ರತ್ನಾಂಗಿ, ಹಿಂಗಾಗಿ ನಮ್ದು ಎಲ್ಲಾ ಅಂಗಿ ಡ್ರಾಯರ್ಗಳೆಲ್ಲ ಖಾಲಿ ಆಗಿದಾವ್ ಸರ್ ನಮ್ದು ಮಾನಸಿಕವಾಗಿ. ನಿನ್ಗೂ ನಿಮ್ಮ ಅಕ್ಕವ್ರಿಗೂನು ನಿಮ್ಗೂನು ಅವರು ನಿಮ್ಮ ಹತ್ರ ದುಡ್ಡು ಕಾಸು ಕಿತ್ಕೊಬೇಕು ಅಂತ ರತ್ನಮ್ಮ, ಲಕ್ಷ್ಮಿ ಇವರೆಲ್ಲ ನಿಮ್ಗೆ ಫೋನ್ ಮಾಡಿ ಟಾರ್ಚರ್ ಕೊಡ್ತಾ ಇದ್ದಾರೆ. ಟಾರ್ಚರ್ ಏನಿಲ್ಲ ಸರ್, ಮದ್ವೆ ಏನಿಲ್ಲ. ನಾವು ಟಾರ್ಚರ್ ಹಾಕಲ್ಲ. ನಾವು ನೈಟು ನೀವು ಎಲ್ಲಿ ಕರೆದ್ರು ನಾವು ಬರಲ್ಲ. ಟಾರ್ಚರ್ ಆಗ್ಲಿ ಎಣ್ಣೆ ಆಗ್ಲಿ ನಾವು ನೈಟು ಯಾವ ಊರಿಗೂ ಹೋಗಲ್ಲ. ನಾವು ಟಾರ್ಚರೇ ಬಳಸಲ್ಲ. ಮತ್ತೆ ಏನ್ ಫೋನ್ ಮಾಡಿ ಏನ್ ಮಾಡ್ತಾರ ಅವ್ರು ನಿಮ್ಗೆ? ನಾವು ನೈಟ್ ಆದ್ರೆ ಟಾರ್ಚರ್ ಹಾಕಲ್ಲ, ಬ್ಯಾಟ್ರಿನೂ ತೋರಿಸಲ್ಲ, ಏನು. ಹಲೋ, ಎಲ್ಲಿದ್ಯಾ ಅಣ್ಣ? ಹೇಳಿ ಸರ್. ಅಣ್ಣ ನಾನ್ ಸುನಂದಮ್ಮ. ಯಾಕೆ ಒಬ್ಬ ನೆನೆ ಮಾಡಿದ್ನಲ್ಲ ಅಣ್ಣ? ಯಾವ ಮೆಡಿಕಲ್? ಅಣ್ಣ ನಾನ್ ಸುನಂದಮ್ಮ. ಯಾರು ಸುನಂದಮ್ಮ? ಕೇಳು, ಯಾರು ಹೇಳುದು? ಇವ್ರ ಮೆಂಬರ್ ಸುನಂದಮ್ಮ ಹೇಳವ. ಯಾರು? ಅದೇ ನಾನು ಕ್ಯಾಶ್ ಕೇಳಿದ್ನಲ್ಲ 20,000. ಇವ್ರು? ಹ್ಞೂ ಕಣೆ, ನೆನೆ ಫೋನ್ ಮಾಡಿದ್ನಲ್ಲ ನೀ. ಅದೇ ದಯಾನರ್ಗ ಕೈಲಿ ಫೋನ್ ಮಾಡ್ಸಿದ್ರಲ್ಲ. ಇಲ್ಲವ, ಇನ್ನೊಬ್ಬ ಮದ್ವೆ ಕಡೆ ತಕ ಇಲ್ಲ ದುಡ್ಡು ಖಂಡಿತ ಇಲ್ಲವ. ನಮ್ದು ಮದ್ವೆ ನಾವೇ ಅವ್ರ ಸಾಲ ಮಾಡ್ತಾ ಇದೀವಿ. ಅಣಿಯ ಹಬ್ಬ ಬಂತು, ಕೊಡ್ತೀನಿ ಹಬ್ಬ. ನಿಮ್ ಚಿಕ್ಕಪ್ಪರು ಕೊಟ್ರೆ ಖಂಡಿತ ಹಂಗೆ ಕೊಡ್ತೀನವ. ಒಟ್ಟಾಗೆ 25ನೇ ತಾರೀಕು ಕಳೆ ತಕಲು ನಮ್ದು ₹1 ದುಡ್ಡಿಲ್ಲವ. ನಾವೇ ಅಣಿಯ ಅಷ್ಟೊತ್ಕ ಹಬ್ಬನೇ ಮುಗ್ದೋಗತ್ತಲ್ಲ ಅಣಿಯ. ಏನೋ ಇಲ್ಲ, ನಮ್ಮ ನೆಚ್ಕೋಬೇಡ್ರಿ. ಇದು ಇವಾಗ ಅಲ್ಲೇ ಇದ್ರು, ಇಲ್ಲಿದ್ರು ಯಾರು ಅವ್ರ ಪಕ್ಕದಾಗ ಯಾರು ಇಲ್ವಣಿಯ? ಇಲ್ಲ ಕಣವ. ಯಾರಿಗೂ ಹೇಳಕ್ ಬಿಡ, ನಾನು ಒಬ್ಳೆ ಬೇರೆ ಮನೆ ಮಾಡ್ಕೊಂಡಿದ್ದೀನಿ. ನಾನ್ ಕಟ್ತೀನಿ, ನೀನ್ ಬಾ. ನೀನು ನನ್ ಆ ದುಡ್ಡಿಗೆ ಮೋಸ ಮಾಡಲ್ಲ, ನನ್ ದುಡ್ಡಿಗಂತೂ ಮೋಸ ಮಾಡಲ್ಲ. ಅಲ್ಲ, ನಿಮ್ ಚಿಕ್ಕಪ್ಪರ ಕೊಡ್ಬೇಕಲ್ಲ, ಹಂಗೇನ ಆ ಕಡೆಗೆ ಇಸ್ಕೊಡ್ತೀನಿ. ಒಟ್ನಾಗೆ ನನ್ ಇನ್ನು 25ನೇ ತಾರೀಕಿನ ತಗೊಳ್ಳು ನಾವೇ ಅವ್ರ ದುಡ್ಡು ಕಾಸು ಕೇಳ್ತಾ ಇದ್ದೇವ. ನಾವು ಸುಳ್ಳು ನೀನ್ ನೋಡಿದ್ದೆ ನಾನು ಎಂತ ಹೆಂಗ್ಸು ಮದ್ವೆ ಮಾಡಿ ಮಕ್ಳದೆಲ್ಲ ಹೆಂಗ್ ಮಾಡಿದೀನಿ ಗೊತ್ತೈತಲ್ಲ. ನಾವಿವಾಗ ಇಲ್ಲ ಅಂದ್ವನವ. ಅಲ್ಲ, ಈಗ ನನ್ ಮನೆಗೆ ನಾನು ಒಬ್ಳೆ ಇರೋದು. ಅಲ್ಲ, ಒಟ್ನಾಗೆ ಗಂಡ ಇಲ್ದಿರು 23 ವರ್ಷದಿಂದ ಹಂಗ ಮಗಳ ಮದ್ವೆ ಮಾಡಿದ್ವಿ. ಒಟ್ನಾಗೆ ಏನು ಇಲ್ಲ. ಈಗ 25ನೇ ತಾರೀಕಿನ ತಗೊಳ್ಳೋ ದುಡ್ಡಿಲ್ಲ ಇದು ಸುನಂದಮ್ಮರ. ಅಲ್ಲ, ನಾನೇನ್ ಗೊತ್ತಾ ಹೇಳ್ತಿರೋದು, ನೀನ್ ಬೇಕಾದ್ರೆ ಮನೆ ಹತ್ರ ಬಾ, ಕೂತ್ಕೊಂಡ್ ಮಾತಾಡೋಣ. ಯಾರು ಇರಲ್ಲ ನಮ್ಮ ಮನೆಗೆ, ನಾನು ಒಬ್ಳೆ ಇರೋದು. ಒಬ್ಳೆ ಇದ್ರೆ ನಾನೇನು ದುಡ್ಡಿಲ್ದೇನ್ ಮಾತಾಡೋಣವ? ನೀನ್ ಬಾ, ನಾನು ಹೇಳ್ತೀನಿ, ಮಾತಾಡೋಣ. ನಿನ್ಗೆ ಇಲ್ಲ ಮದ್ವೆ ಕಡೆ ತಕ ಬರಲ್ಲ. ಇದು ಮದ್ವೆ ಐತಿ, ನಮ್ದು ಲಗ್ನ ಪತ್ರಿಕೆ ಹಚ್ಬೇಕು. ನಾನು ಅವತ್ತಿಂದ ನಿಂಗೆ ಎಷ್ಟು ಆಸೆ ಮಾಡಿಕೊಂಡೆ ನಿನ್ ಮೇಲೆ. ನೀನ್ ಇಂತ ಕೆಲಸ ಮಾಡಕ್ಕೆ ಎಷ್ಟು, ನೀನೇನ್ ದುಡ್ಡು ಕೊಡದಿರ ಪರವಾಗಿಲ್ಲ, ನನ್ಗೇನ್ ದುಡ್ಡೇನ್ ಬೇಡ. ನಾನು ಅವತ್ತಿಂದ ನಿನ್ ಮೇಲೆ ಆಸೆ ಮಾಡಿಕೊಂಡಿದ್ನಲ್ಲ, ಅದನ್ನ ಹೇಳೋಣ ಅಂತ ಹೇಳ್ಬಿಟ್ಟು ಫೋನ್ ಮಾಡ್ದೆ. ಅದಕ್ಕೆ ಕೇಳಿದ್ದು ಮನೆಗೆ ಯಾರ್ಯಾರವ್ರೆ ಅಂತ. ಮನೆಗೆ ನಾನು, ನಮ್ ಮನೆಯವರು, ನಾವು ಮದ್ವೆ ಮಾಡಿದೀವಿ, ಮಗಳು ಎಲ್ಲ ಅವ್ರೆ. ಬಿಡಣೆ, ಅವೆಲ್ಲ ನಂಗೂ ಗೊತ್ತು, ಅವೆಲ್ಲ ಗೊತ್ತು. ನಾನು ನಿನ್ಗೆ ಅವತ್ತಿಂದ ಆಸೆ ಮಾಡಿಕೊಂಡೆ ನಿನ್ ಮೇಲೆ. ಯಾಕವ್ವ? ಯಾಕೆ ಇಬ್ರು ಪ್ರೀತಿ ಮಾಡೋಣ ಅಂತ. ಇದು ಮದ್ವೆಗೆ ತಕ ಹೋಗಕ್ ಕಾಣಲ್ಲ ಎಲ್ಲೋ. ಅವಳು ಯಾರ ಮಾಡಿದ್ರಲ್ಲ ಮಗನ್ ಮದ್ವೆಗೆ, ಆ ಟೈಪ್ ಆಗಂಗ್ ಕಾಣತ್ತ ಇದು. ಸುನಂದಮ್ಮರೇ, ಖಂಡಿತನ ನಾವು ಈ ಮದ್ವೆ
ಇದ್ರಾಗ ಹೊಡೆದ್ ಬಿಡ್ತಾರೆ ಯಾರನ್ನ ಕೇಳಿಸ್ಕೊಂಡ್ರೆ. ಆಯ್ತು, ನಾ ದುಡ್ಡು ಪಡ್ಡು ನಿಮ್ ಚಿಕ್ಕಪ್ಪನ ಕೇಳಿ ನನ್ಗೆ ಫೋನ್ ಮಾಡ್ಬೇಡ್ರಿ. ಅಲ್ಲ ಆಯ್ತು, ಈ ಮದ್ವೆ ಎಲ್ಲ ಮುಗಿಸ್ಕೋ. ಓ ಮದ್ವೆ ಎಲ್ಲ ಮುಗಿಸ್ಕೊಂಡು ನಾನು ನೀನ್ ಒಂದೇನೋ ಮಾತುಕತೆಗೆ ಬಂದು ಓ ಸುಮ್ನೆ ನೀನ್ ನನ್ ಗಂಡನಾಗಿ ತಾಳಿ ಕಟ್ಕೊಂಡು ನನ್ ಜೊತೆಗಿರು, ಮುಂದಕ್ಕೆ ಮಿಕ್ಕಿದ್ ನಾನೆಲ್ಲ ನೋಡ್ಕೊಂತೀನಿ. ಏನವ ಇಲ್ಲಿ ಸಿಟಿಗೆ ಏನ್ ಗೊತ್ತಾ, ನಿಮ್ ಯಜಮಾನ್ರು ಏನ್ ಕೆಲಸ ಮಾಡ್ತಾರೆ, ಎಲ್ಲಿ ಅಂತ ನಾನ್ ಹೇಳ್ತೀನಿ. ಅವರು ಬಾಂಬೆಲಿ ಹೋಟ್ಲಿಗೆ ಕೆಲ್ಸಕ್ಕೆ ಹೋಗೋದು, ಅವ್ರು ತಿಂಗ್ಳಿಗೆ 1.5 ತಿಂಗಳಿಗೆ ಬರ್ತಾರೆ ಅಂತ ಹೇಳ್ತೀನಿ. ನೀನ್ ಯಾವಾಗ ನಂಗೆ ಬೇಜಾರಾದಾಗ ಬಾ, ಮನೆಗ್ ಬಾ, ಇರು. ಬೆಳಗಿನ ಸಾಯಂಕಾಲ ತನಕ ಇರೋ, ಒಂದ್ ರಾತ್ರಿನೇ ಇರೋ, ಬೆಳಿಗ್ಗೆ ಎದ್ದೋಗಿವಂತೆ. ಅಕ್ಕ ಅಕ್ಕ ಅಂತ ನರಸಿಂಹ, ಅಲ್ಲ ಮಾಮ ನರಸಿಂಹಮ್ಮ, ಅಕ್ಕ ಅನ್ಬೇಡ ನಿಮ್ ನರಸಿಂಹಮ್ಮ. 3 ದಿನಕ್ಕೊಂದು ಊಟ ಮಾಡ್ಬಿಡೋಣ. ಹಂಗಾಗಿ ನಾನು ನಿನ್ಗೆ ಅಲ್ಲಿ ಬಂದ್ ಮಾಡ್ಕೊಂಡು ನಾನು ಬಾಂಬೆಗೆ ಇದ್ದೀನಿ, ಅದೆಂತದಾಗ ಇದ್ದೀನಿ, ಹೋಟ್ಲ್ ಕೆಲಸ ಮಾಡ್ಕೊಂಡು ಅಂತ ಹೇಳ್ಬಿಟ್ಟು ನಾನು ನಿನ್ಗೆ ಇದನ್ನ ಏನೋ ಊರಾಗ ಜನಕ್ಕೆನ್ನ ಗೊತ್ತಾದ್ರೆ ನನ್ನ ಬಿಡ್ತಾರ? ಎಷ್ಟ್ ಜನ ಕೊಟ್ಟಿದ್ ನನ್ ಮಗಲ್ಲ ನೀನು, ತಳ್ಳಿಡ್ತ ಮಗನೇ ಅಂತ ನಮ್ಮನ್ನ ನಿಮ್ ಚಿಕ್ಕಪ್ಪ ಅವ್ರ ಪಕ್ಕಪ್ಪ ಅವ್ರೇನ ಕಿವಿಗ್ ಬಿದ್ದು ಬಿಡ್ತಾರ. ನನಗೆ ನೋಡಿ ಈ ತರ ಫೋನ್ಗಳೇ ಮಾಡ್ಬೇಡಿ, ಇದೆಂತದ ಎಲ್ಲ ನಮ್ಮ ಮೊಬೈಲ್ಗಳಾಗ ಬರ್ತೈತ್ ನೋಡಿ. ನಾನು ಉಗಿಯೋದು ಬೈಯೋದು, ಹಂಗಾಗಿ ನನಗೆ ಫೋನ್ ಮಾಡ್ಬೇಡ ಸುನಂದಮ್ಮರೆ. ದುಡ್ಡು ಕಾಸಿಂದಿದ್ರೆ ಬೇಕಾದ್ರೆ 25ನೇ ತಾರೀಕು ಕಳ್ಕೊಂಡು ನಿಮ್ಮ ಚಿಕ್ಕಪ್ಪ ಅವ್ರ ಕಡೆಯಿಂದ ಕೊಡಿಸ್ತೀವಿ. ಈಗ ಹೋಗ್ಲಿ ಬಿಡು ನರಸಿಂಹಣ್ಣ. ಇದು ಯಾರನ್ನ ಒಡವೆ ಅಂಗಡಿ ಪರಿಚಯ ಅವ್ರ? ಇಲ್ಲ, ನನ್ನ ಮಾಂಗಲ್ಯ ಸರ ಆಯ್ತು, ಅಡಗಿಸ್ಕೊಡ್ಬೇಕಾಯ್ತಲ್ಲ. ಯಾರ ಇಟ್ಕೊಡೋದು ಅಂತಂದ್ರೆ ಆ ಗುಂಸಿ ಸರ್ಕಲ್ ಹೋಗ್ರಿ, RP ಜೂಲಿಯರ್ಸ್ ಅಂತ ಐತೆ, ಅವ್ರ ಕಡೆಯಿಂದ ಫೋನ್ ಮಾಡ್ಸ್ರಿ ನನಗೆ. ಏನಂತ ಮಾಡಿಸ್ಬೇಕು? ಹಿಂಗೆ ಏನೋ ಕಷ್ಟ ಅವ್ರಿಗೆ ಒಂಚೂರು ಇವತ್ತಿನ ರೈಟ್ ಏನೈತ ಆ ರೈಟ್ಗೆ ಅವ್ರು ಒಡವೆ ತಗೊಂಡ್ ದುಡ್ಡು ಕೊಡ್ರಿ ಅಂತ ಹೇಳ್ತೀಯಾ? ಉಗಣವ ನೀನೇ ಮಡಿಕಂದ್ ಬದಾಯ್ತು. ನನ್ನ ಹತ್ರ ಸತ್ಯವಾಗ್ಲೂ ದುಡ್ಡಿಲ್ಲ ಸುನಂದಮ್ಮರೆ. ಅಲ್ಲ ಒಡವೆ ಅಲ್ಲ, ನನ್ನೇ ಮಡಿಕಂಬದಾಗಿತ್ತು. ಪರ್ಮನೆಂಟ್ ಆಗಿರ್ತೀನಿ. ಬೇಡ 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 ದೂರ ಒಂದ್ ಆಡೈತ್ರಲ್ಲ ಸುನಂದಮ್ಮ, ದೂರವಾಗಲೇ ಬೇಡ, ದೂರ ಹೋಗು ಅಂತ ಒಂದ್ ಆಡೈತದೆ, ಎಂತದ ಗೊತ್ತಾಯಿಲ್ಲ. ಹಿಂಗಾಗತ್ ನಮ್ದು ಇಲ್ಲಿ ಊರಾಗೆಲ್ಲ. ನಂದು ಏನೋ ಒಂಚೂರು ಗೊತ್ತಾಯ್ತು ಅಂದ್ರೆ ನಂಬಲೆ ಬೇಡ ಬೇಡ ದೂರ ಬೇಡ ಅಂತ ಒಂದು ಆಡೈತ್ರಿ. ಹಂಗಾಗೋಗ್ಬಿಡ್ತೈತಿ ನಂದು. ಇಲ್ಲಿ ಮನೆಗೂ ಕೆರಗಿರ ತಗೊಂಡು ಹುಯ್ತಾರೆ, ಆಚೆ ಕಡೆಗೂ ಹುಯ್ತಾರೆ. ಆಮೇಲೆ ಗೊತ್ತಾಗಿಲ್ದಂಗೆ ಮೇಂಟೈನ್ ಮಾಡಮ್ ಬಿಡು. ಮೇಂಟನ್ನು ಬೇಡ, ಯಾತ್ರದ್ದು ಬೇಡವ ನಾವು. ನಮ್ಗೆ ನೋಡಿ ಖಂಡಿತ ಸುನಂದಮ್ಮರೆ, ಒಂದ್ ನಿಮಿಷ ತಡಿ. ನಮ್ಮ ಯಜಮಾನ ಸತ್ತಾಗ 23 ವರ್ಷ ಆಯ್ತಲ್ಲ, ನಾನ್ ಹೆಂಗಿರ್ಬೇಕು ಹೇಳು? ಏನ್ ಮಕ್ಳು ಸಾಕಿ ಮದ್ವೆ ಮಾಡ್ದಲ್ಲ, ಒಳ್ಳೆ ಹಳ್ಳಿ ಸಿಕ್ಕವ್ರು. ಈಗ ಒಳ್ಳೆ ಹಳ್ಳಿ ಸಿಕ್ಕಂದ್ ಸರಿ. ಈಗ ನೀನ್ ಎಲ್ಲ ಇದ್ದು 3-4 ಜನ ನೋಡ್ಕೊಂಡಿದ್ಯಾ? ಕಷ್ಟ ಅಂತ ಬಂದು ಇಸ್ಕೊಂಡ್ ಹೋಗ್ತಾರೆ, ಕೊಡಲ್ಲ. ಏನ್ ಅಲ್ಲ, ಈಗ ನಿನ್ಗೆ ನೀನ್ ಹೆಂಡತಿ ಪಂಟಿ ಎಲ್ಲ ಇದ್ರುನು ತಿಪ್ಟು ರತ್ನಮ್ಮನ್ ಮಡಿಕೊಂಡಿದ್ಯಾ, ಗೊಲ್ರಮ್ಮನ್ ಮಡಿಕೊಂಡಿದ್ಯಾ. ನೀನು ಕೊಟ್ಟಲ್ಲ ಸ್ವಾಮೀಜಿಗಳಿಗೆ, ಹಂಗೆ ನಂದು ಕೊಟ್ಬಿಡ್ತಿದ್ದೇನ ಯಾರ ತಗೊಂಡಂಗಿದ್ರೆ. ಕೊಟ್ಬಿಟ್ಟಿದೆ, ನೀನ್ ಕೊಡ್ತೀಯ? ಇವತ್ ಯಾರು ಇಲ್ದಿದ್ದಕ್ ಮಾಡಿದ್ಯಾ? ಇಲ್ಲ, ಯಾರ ಇಲ್ದಿದ್ರೆ ಮಾಡ್ತೀನಿ. ನಿಂಗ್ ದಿವಸ ಮಾಡಲ್ವಾ? ಅವತ್ ಮಾಡಿರ್ಲಿಲ್ವಾ? ಅವ್ರ ಯಾರೋ ನನ್ನ ಕಿಡಾಯಿಸ್ತಾವ್ರೆ, ಬಾಯಿಲಿ ಚುಡಾಯಿಸ್ತಾವ್ರೆ, ಬಾಯಿಲಿ ಅವ್ರಿಗೆ ಹೊಡಿ ಅಂತ ನಾನು ಫೋನ್ ಮಾಡಿರ್ಲಿಲ್ವ ಮೊನ್ನೆ ನಿಂಗೆ? ಚುಡಾಯಿಸ್ತಾರೆ. 50 ರೂಪಾಯಿ ಕೊಟ್ರು ಸಾಕು ಅಂತ ಚುಡಾಯಿಸ್ತಾರೆ. ಚುಡಾಯಿಸ್ತಾರೆ. 50 ರೂಪಾಯಿ ಹೋಗ್ಬಿಡ್ತಾರೆ. 50 ರೂಪಾಯಿಗೆ ನಿಂಗೆ ಈಗ ಒಂದ್ ಮುಕ್ಕಾಲ್ ಗಂಟೆ ಆಯ್ತು ಬಂದು. ಅದೇ ಪತ್ರಿಕೆ ಹಂಚಕ್ ಹೋಯ್ತು, ಈಗ ಬಂದು ಮಗ ತಗೊಂಡು ಒಳಗ್ ಕುಂತಿದ್ದೀನಿ. ಇದು ಸೀರೆ ಹೊಲ್ದೈತ್ ಕಾಣ, ಇದು ಜಾಕೆಟ್ ಎಲ್ಲ ಹೊಲ್ದೈತ್ ಕಾಣ. ಬೆಳ್ಳೆಗಾರ? ನಾವ್ ಟೈಲರು. ಬೆಳಿಗ್ಗೆ ಬರ್ತಾರೆ ಬಿಡ್ರಿ, ಬೆಳಿಗ್ಗೆ ಬರ್ತಾರ. ಅಷ್ಟೈತಿನ? ಎಷ್ಟೊತ್ತಿಗೆ? 10:30 11 ಗಂಟೆ ಹಂಗ್ ಬರ್ತಾರೆ. 10-11 ಗಂಟೆಗೆ ಬರ್ತಾರ? 10:30 11 ಗಂಟೆಗೆ ಬರ್ತಾರೆ. ಇವತ್ತೇ ಹೊಲ್ಟಿದ್ರು, ಹಂಗಾಗಿ ನಾಳೆ ಬರ್ತಾರೆ. ಉಕ್ಸು ಮುಂದಕ್ಕಿಕ್ಲ ಹಿಂದಕ್ಕಿಕ್ಲ? ನನಗ್ ಗೊತ್ತಾಗಲ್ಲ ಅದು, ನನಗ್ ಗೊತ್ತಾಗಲ್ಲ. ಅವ್ರನ್ನ ಕೇಳ್ರಿ. ಯಾರನ್ನ? ಅದೇ ಅವತ್ತು ಅಳತೆ ಕೊಟ್ಟು ಬಂದವ್ರಲ್ಲ ಅವರು. ಅದೇ ನಿಮ್ ಹೆಂಡತಿ ಅವರು? ಅಲ್ಲ, ಅವರೆಲ್ಲ ಬಂದಿರೋದು. ಅವ್ರು ಯಾರು, ಅವರು ಈ ನಮ್ಮ ಅಣ್ಣನ ಮಗಳು, ಆಮೇಲೆ ಅವ್ರ ಯಾರು ಫ್ರೆಂಡ್ಸ್ ಎಲ್ಲ ಬಂದಿರಲ್ಲ. ಅಣ್ಣ ಅಕ್ಕ ಆಯ್ತಾ ನಿಮ್ ಮನೆಯವರು? ಇಲ್ಲ, ಅವ್ರಿಲ್ಲ. ಎಲ್ಲಾದ್ರು ಮಗ ತೊಳ್ಕೊಳಕ್ ಹೋಗ್ಯಾರ. ಮತ್ತೆ ಮಕ್ಕ ತೊಳ್ಕೊಳಕ್ ಹೋಗಿರೋ, ಏನೋ ಊರ್ಗ್ ಹೋಗಿರೋ ಹಂಗ ಹೇಳ್ತಿದ್ದ ಅಣ್ಣ. ಈಗ ನಾವ್ ಉಗ್ ಸಿಕ್ಬೇಕು.
ಆಯ್ತು ಹೇಳಿ ಬತ್ತಿದಂಗೆ ಹೇಳ್ತೀನಿ ತಳಿಯಕ್ಕ. ಉಕ್ಸು ಬತ್ತಿದಂಗೆ ಹೇಳ್ತೀನಿ ತಳಿಯಕ್ಕ. ಅಯ್ಯೋ ತಡೆಯೋಣ ಒಂದ್ ನಿಮಿಷ ನೀನು ಒಟ 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 ಅಂತ ಅನ್ಬೇಡ, ಕಟ್ ಮಾಡ್ಬೇಡ. ಉಕ್ಸು ಉಕ್ಸಿಕ್ಲ ಇಲ್ಲ ಜಿಪ್ ಹಾಕ್ಲೋ? ನನಗೆ ಅದ್ರ ಬಗ್ಗೆ ಒಂದ್ ಚೂರು ಗೊತ್ತಿಲ್ಲ. ನೀನ್ ಯಾರು ಹೇಳಿ ಮಾತಾಡ್ತಿರೋದು? ನಾನು ಅವ್ರ ಮನೆಯವರು. ಯಾರ ಮನೆಯವರು? ನರಸಿಂಹರಾಜು ಅವ್ರ ಮನೆಯವರು, ಯಜಮಾನ್ರು. ನಾನ್ರಿ ಲಲ್ಲಿ. ನಾನ್ ಲಲ್ಲಿ ಅಂದ್ರೆ ನಿನ್ ಕೈ ಕೊಟ್ಟವ್ರ ಚೂರು ಒಲೆಯಾಗ? ನಾನು ಉಕ್ಸ್ ಹಾಕ್ಸುವ ಜಾಕೆಟ್ಗೆ ಇಲ್ಲ ಜಿಪ್ ಹಾಕ್ಸುವ ಅಂತ. ಯಾಕೆ ಹಂಗ ನಾಯಿ ಕಡ್ದೈತೆ ನಿಂಗೆ? ಕಡ್ದೈತೆ ನಂದಿಲ್ರಿ ಡ್ರೈವರ್ ಅವ್ರ 3 ಬಾಗ್ಲಾಗ್ಯವಳೆ. ನಾನು ಉಕ್ಸ್ ಹಾಕ್ಸ್ಲೋ ಜಿಪ್ ಹಾಕ್ಸ್ಲೋ ಅಂತ. ಯಾಕೆ ಹಿಂಗ್ ನಾಯಿ ಆಡ್ದಂಗ ಆಡ್ತಿದ್ಯಾ ನೀನು? ಫೋನ್ ಮಾಡಿದ್ರೆ ತಾಯಿನಾಕಿ ₹1 ಊಟದಾಗ ಮಾಡ್ದಿಲ್ಲ ತೂಲ್ ಎಲ್ಲೂ ಜನಗಳ್ತಾವ. ನೀ ಅಲ್ಲಿ ಮಡಿಕೊಂಡ್ರದಲ್ಲ ಎಸ್ ಹೋಗುವಂತಾರ ಜನ. ನಮ್ಮ ತೂಲ್ ನಾನೇನ್ ಮಾಡ್ದೆ ಅಂದ್ರೆ ನಿಂಗೆ? ನಾನ್ ಸುಮ್ನೆ ಉಣ್ಣಂಗ್ ಮಾಡ್ದೆ. ನಾನ್ ಏನ್ ಮಾಡ್ದೆ ನಿಂಗೆ? ನನ್ನಿಂದ ನಿನ್ಗೆ ಇಲ್ಲಿ ಒಳ್ಳೇದಾಗೈತೆ ಗೊತ್ತಾ, ಕೆಟ್ಟದೇನು ಆಗಿಲ್ಲ. ಅವ್ರಿವ್ರಿಗೆಲ್ಲ ಇಕ್ಕಿ ಕಾಳದೆಲ್ಲ ಅಂತ ಹೋಗಿ ಕೇಳಕ್ ಹೋದ್ರಿ ಅವ್ರು. ನಾನು ನನ್ನಿಂದ ನೀನ್ ಚೆನ್ನಾಗಿದ್ದೆ, ನಿನ್ನಿಂದ ನಾನೇನ್ ಚೆನ್ನಾಗಿಲ್ಲ. ನಾನು ಒಡವೆ ಕಿತ್ಕೊಂಡೆ, ತುಂಬಾ ಆಗೋಯ್ತೆ ಮನೆಗೆ. ನಂದು ಸೈಟ್ ಕಿತ್ಕೊಂಡೆ, ಒಡವೆ ಕಿತ್ಕೊಂಡೆ, ಮಾಂಗಲ್ಯ ಸರ ಕಿತ್ಕೊಂಡೆ, ಎಲ್ಲ ಕಿತ್ಕೊಂಡೆ. ನೀನು ಗುಂಜ್ ಕಿತ್ಕೊಂಡಿಲ್ವಾ? ಅವು ಯಾರನ್ನ ತಗೊಂಡಿದ್ರೆ ಅವು ಕಿತ್ಕೊಂಡ್ಬಿಡ್ತಿದ್ದೆ ನೀನು. ನಿಂದು ಕೊಟ್ಟಿದ್ದಲ್ಲ ಹಂಗೆ. ಇಲ್ಲಿಗೆ ಒಂದು 7-8 ಸಾವಿರ ಬರೀ ಮಾತ್ರ ನುಂಗಿದ್ದೀನಿ ಒಂದ್ ವರ್ಷದಿಂದ. ಅಲ್ಲ ನೀನು ಕೊಟ್ಟಲ್ಲ ಸ್ವಾಮೀಜಿಗಳಿಗೆ, ಹಂಗೆ ನಂದು ಕೊಟ್ಬಿಡ್ತಿದ್ದೇನ ಯಾರನ್ನ ತಗೊಂಡಿದ್ರೆ. ಕೊಟ್ಬಿಡಿದೆ. ನಿಮ್ಮ ಕೊಡ್ತೀಯ? ಇವತ್ ಯಾರು ಇಲ್ದಿದ್ದಕ್ ಮಾಡಿದ್ಯಾ? ಇಲ್ಲ ಯಾರೋ ಇಲ್ದಿದ್ರೆ ಮಾಡ್ತೀನಿ. ನಿಂಗ್ ದಿವಸ ಮಾಡಲ್ವಾ? ಸೌಲ್ಡ್ ಮಾಡ್ತೀನಿ. ಅವತ್ ಮಾಡಿರ್ಲಿಲ್ವಾ? ಅವ್ರು ಯಾರೋ ನನ್ನ ಕಿಡಾಯಿಸ್ತವ್ರೆ ಬಾಯಿಲಿ, ಚುಡಾಯಿಸ್ತವ್ರೆ ಬಾಯಿಲಿ, ಅವ್ರಿಗೆ ಹೊಡಿ ಅಂತ ನಾನು ಫೋನ್ ಮಾಡಿರ್ಲಿಲ್ವ ಮನೆ ನಿಂಗೆ? ಚುಡಾಯಿಸ್ತಾರೆ. ₹50 ಕೊಟ್ರು ಸಾಕು ಅಂತ ಚುಡಾಯಿಸ್ತಾರೆ. ನೀನು ಚುಡಾಯಿಸ್ತಾರೆ. ₹50 ಹೋಗ್ಬಿಡ್ತಾರೆ. ₹50 ನಿಂಗೆ ಇಲ್ಲ ನಿಮ್ಮ ಕುಡುಕ್ಮುಂಡೆ ನಿಮ್ಮ ನಮ್ಮ ನಿನ್ ತಾಯಿ ನಿಮ್ಮೆಲ್ಲ ಬರೀ ಇದ್ರಾಗೆ ಬಂದು ಮುಂದೆ ಬಿಟ್ರು ಹುಟ್ಟದ ಮುಂದೆ ನೀವ್ ಹೇಳ್ಬಿಟ್ರೆ ದೇವ್ರ ಹುಟ್ಟವನೇ ಎಂದಾರ ಮಂದಿ ಕರ್ಕಂತ ನಿಮ್ಮ ಕಿತ್ತು ಹೋಗ್ ಮುಂದೆ. ನಾನ್ ನಿಂಗೆ ಏನೇನ್ ಮಾಡ್ದೆ? ಕಾಸು ಕೊಟ್ಟೆ, ಒಡವೆ ಕೊಟ್ಟೆ, ಸೈಟ್ ಕೊಟ್ಟೆ, ನನ್ನ 2 ಶಾಟ ಕೊಡ್ತೀನಿ, ಒಡವೆ ಕೊಟ್ಟೆ. ಯಜಮಾನ್ರಿಗೆ ನರಸಿಂಹರಾಜು ಬಳ್ಳಾಪುರ ಮಾಡಕ್ಲ್ವಾ ನೋವು ತೆಗಿಸಾರಿ ಇಲ್ಲ ಇಲ್ಲಿ ಸಾಯ್ತಾಯ್ತು. ನಮ್ಮ ಮಾವರು ನಿಮ್ಮ ಅಮ್ಮನ ಇಲ್ಲಿ ತಲೆನೋವು ಬಂದೈತಿ. ನಿಮ್ಮ ಮಾವ ಸತ್ತೋಗ್ಲಿ ನನ್ ಗತಿ ಹೇಳು. ನಿಮ್ ಮಾವ ಸತ್ತೋಗ್ಲಿ ನನ್ ಗತಿ ಹೇಳು. ಇನ್ನೊಂದ್ಸಲ ಹೇಳು. ನಿಮ್ ಮಾವ ಸತ್ತೋಗ್ಲಿ ನಿನ್ ಗತಿ ಹೇಳಣ. ನನ್ ಗತಿ ಏನು? ಏನಾಯ್ತು ನಿಂಗೆ? ತಲೆನೋವು ಬಂದಿದೆ ಅಂದ್ರೆ ತುಂಬಾ ತಲೆನೋವು ಬಂದಿದೆ ಅಂದ್ರೆ ಯಾವ್ದನ ಬಸ್ ಲಾರಿಗ ಸಿಕ್ಕಿ ಹೊರಗೋಗ್ಬಿಡ್ರಿ. ಯಾಕೆ ಅಂದ್ರೆ ನಾನ್ ನಿನ್ ಮೇಲೆ ಪ್ರಾಣ ಇಟ್ಕೊಂಡಿದ್ದೀನಿ. ಪ್ರಾಣ ಇಟ್ಕೊಂಡಿದ್ಯಾ? ತಲೆನೋವು ಮಾಡೋಣ. ಬೇಡ, ನೀನು ಬಂದು ಪ್ರೀತಿಯಿಂದ ಮುದ್ದಾಡಿದ್ರೆ ಅದೇ ಕಮ್ಮಿ ಆಗುತ್ತೆ. ಇಲ್ಲಿ ನಮ್ಮ ಮಾವ ಐಟಿ ಒಳಗಿವ್ರೆ ಅಂತ ನಾವು ಓಡಾಡ್ತಾ ಇದ್ರಿ. ಇಲ್ಲಿ ಪ್ರಾಣ ಮುದ್ದಾಡ್ಬೇಕ ಬಂದಿಲ್ಲಿ? ಯಾರು ನಮ್ಗೆ ತಲೆನೋವು ಅಲ್ವಾ? ಇನ್ನ ಸತ್ತೋಗಿಲ್ವಾ ಅಂದ್ರೆ ಅವರು? ಇನ್ನ ಸತ್ತೋಗಿಲ್ವಾ ಅವರು? ಇನ್ನು ಸತ್ತೋಗಿಲ್ವಾ ಅವರು? ಅಯ್ಯೋ ಅಂತ ಇಲ್ಲಿ ಯಾರ ಕೇಳಿದ್ರು ನಾನು ಮೆಟ್ಟು ಹೊರದಂಗ ಇಲ್ಲಿ. ಯಾಕೋ ತುಂಬಾ ತಲೆನೋವು, ಗ್ಯಾಸ್ಟ್ರಿಕ್ ಬೇರೆ. ಮಂತು ಯಾಕೋ ಗ್ಯಾಸ್ಟ್ರಿಕ್ ಇನ್ನು ಗ್ಯಾಸ್ಟ್ರಿಕ್ ಆಗಿ ಸೌಂಡ್ ಕಳ್ಸಿವ ನಾನು. ಯಾಕೋ ತುಂಬಾ ಗ್ಯಾಸ್ಟ್ರಿಕ್ ಆಗಿದೆ ಅಂದ್ರೆ? ಯಾಕೋ ತುಂಬಾ ಗ್ಯಾಸ್ಟ್ರಿಕ್ ತಲೆನೋವು ಬಂದ ಅಮ್ಮಗೆ. ಅಂತ ಅವನ ಅಮ್ಮಕ್ಕ ಏನೇನ ಮಿಂಡ್ರಿ ಗುಟ್ಟಿ ತಿಂದು ಅದು ಮೊಬೈಲ್ ನನ್ ಕಿವಿ ಹೊರಗೋಗ್ ಕೇಳಿಸ್ತಿದಲ್ಲ. ಆ ಮನೆಯಾಗ ಯಾರು ಇದಿಲ್ಲ, ನಿನ್ನ ಯಾರು ಹೊರಗೋ ಇಲ್ವ ನೀವು?
ಅಮ್ಮ ಯಾಕೋ ತುಂಬಾ ಓವರ್ ಆಗ್ಬಿಟ್ಟಿದೆ, ಏನ್ ಮಾಡದ್ರಿ? ಓವರ್ ಆಗ್ಬಿಟ್ಟಿದ್ರೆ ಸೀದಾ ಹೋಗ್ಬಿಟ್ಟು ಓವರ್ ಆಗಿ ಉಯ್ಸಾ ಕೂಡ ಸತ್ತೋಗ್ಬಿಡು. ಯಾಕೆಂದ್ರೆ ಬರೀ ಸಾಯರೇ ಮಾತಾಡ್ತೀರಾ ನೀವು. ಮತ್ತೆ ನಮ್ಮ ಮಾಮ ಸಾಯ ಅಂತ ಹೇಳಲ್ಲ ಚಿನಾಲಿ. ನಿಮ್ ಮಾವ ಎಲ್ಲ ವಯಸ್ಸಾಗೈತೆ, ಎಲ್ಲ ನೋಡೋನೆ, ಎಷ್ಟ್ ಜನ ಹೆಂಗಸ್ರನ್ನ ಹಾಳು ಮಾಡೋಣ ಬಿಡು, ಹೋದ್ರೋಗ್ಲಿ. ಅಯ್ಯೋ ಅಂತ ಇಲ್ಲಿ ಯಾರನ್ನ ಕೇಳಿಸಿರೋ ಮುಂದ್ ಮೆಟ್ಟೋರ್ದಂಗ ಎಲ್ಲ ಮಿಂಟ್ರಿ ಗುಟ್ಟಿನ ಮುಂದೆ ಯಾವ ಊರ್ ನಿಂದು? ಯಾಕೋ ಬೇದಿ ನೆನ್ನೆಲ್ಲ ಅವ್ರೆಕಾಳು ಮಾಡಿದ್ದೆ, ಆ ಬೇದಿ ಹೋದ್ರೆ ಅವ್ರೆಕಾಳೆಲ್ಲ ಏಳಲ್ಲಿ ಬಂದ್ಬಿಡೈತೆ, ಅಷ್ಟು ಇದಾಗ್ಬಿಡೈತೆ. ಮನ್ನಾಕೆ ಅನ್ನ ತಿನ್ನ ಬಾಯಾಗಿ ಹೇಳ್ಸ್ಕೆ ಮಾತಾಡ್ತೀಯಲ್ಲ ನೀನ್ ತಾಯಿನಾಕೆ, ನಿನ್ನ ಬದುಕಿದ್ಯಾ ನೀನು? ಅಲ್ಲ ನೀನ್ ನನ್ ಬೇದಿ ಆಯ್ತು ಅಂದಲ್ಲ ಮನಿ, ಏನು ಲೂಸ್ ಮೋಷನ್, ಗಟ್ಟಿಯಾಗಿ ಹೋಗಿದ್ದ ತೆಳುಗ್ ಹೋಗಿದ್ದ? ನಮ್ಮ ನೋಡ ಅದೆಲ್ಲ ಇಸಿಗ್ ನೋಡಕ್ ಆಗುತ್ತೆ ಎಲ್ಲ ಚಿನಾಲಿ, ಅದೆಲ್ಲ ಇಸಿ ಏಸ್ಗೆಲ್ಲ ಇಸಿಗ್ ನೋಡ್ತಾರೆ ಯಾರನ್ನ? ಅದೇನಿದು ಇದು ಅದೇನಿದು ಏನೋ ರಾಗಿ ಭತ್ತನ ಎಳೆದ ಬೋಲ್ತಾ ಇದ್ದೋ, ಮುಸ್ಕಿನ್ ಜೋಳ ಎಳೆದ ಬೋಲ್ತಾ ಇದೆ ಅಂತ ಕವರ್ ನೋಡಕ್ಕೆ. ನೀನು ಏನ್ ಮಾಡ್ತೀವಿ ಗೊತ್ತ, ಇನ್ನೊಂದ್ಸರಿ ಲ್ಯಾಟ್ರಿನ್ ಹೋಗ್ಬೇಕಾದ್ರೆ ಜಲ್ಡೆ ಒಳಗೆ ಹೋಗು, ಆ ನೀರ್ ಒಳಗೆ ತಗೊಂಡಾಗ ಹಾಕಿದಂಗೆ ಗಟ್ಟಿ ಜಲ್ಡೆ ಒಳಗೆ ನಿಂತಿದೆ, ತೆಳ್ಳಾಗಿರೋ ತೂದ್ದಾಗೆ ಸಿಂದ ಎಲ್ಲ ಹೋಗುತ್ತೆ. ತಿರ್ಗಾ ಕಾಳೆಲ್ಲ ಹಾಕಿ ಸಾರು ಮಾಡ್ಬೋದ, ಮಿಕ್ಕಿರೋ ತಿಗ್ದಾಗ ಬಂದಿರೋದು. ನಿಮ್ಮ ಅಪ್ಪ ಅಮ್ಮ ಹುಟ್ಟಿದ್ದು ಏನೋ ನಾಯಿ ನರಿ ಹುಟ್ಟಿದ್ದಲ್ಲ ಚಿನಾಲಿ ನೀನು? ಅಲ್ಲ ಅಲ್ಲ ಲೆಟ್ರಿನ್ ಜಲ್ಡಿ ಒಳಗೆ ಜಲ್ಡಿ ಹಿಡಿದಾರ? ಜಲ್ದಿ ಹಿಡಿದ್ರೆ ಕಾಳು ಪಾಳು ಅದು ಬಂದಿರ್ತದಲ್ಲ, ಅದು ಹಂಗೆ ಮಿಕ್ಕ ತಿರ್ಗಾ ಸಾರ್ಗ ಹಾಕ್ಬೋದಾ ತೊಳೆದು? ಅಯ್ಯೋ ಇವ್ರ ತಾಯಿನಾಕಿ ಏಸ್ಕೆ ಬಂದಿದ್ ಸಾರ್ ಹಾಕಿ ತಿನ್ನ ಚಿನಾಲಿ ಮುಂಡೆ, ನೀನು ಎಷ್ಟು ಹಾಳು ಮಾಡಿದ್ ಮುಂಡೆ ನೀನು. ಯಾಕೋ ತುಂಬಾ ಹೊಟ್ಟೆ ನೋದಿದೆ, ಏನ್ ಮಾಡ್ಬೇಕು? ವಿಷ ಕುಡ್ದು ಬಿಡು. ಅಣ್ಣ ಎಲ್ಲಿದ್ದೀಣ? ನಾನೀಗ ಮುದ್ದೇರಿಗೆ ಬಂದೆ. ಇದು ಪಟ್ಟ ಎಷ್ಟು ಗಂಟೆಗೆ? ಇದು ದೇವ್ರು ನಿನ್ ಮೇಲೆ ಎಷ್ಟು ಗಂಟೆಗೆ ಬಂದಿದೆ? ಪಟ್ಟ ಕೇಳಕ್ ಬರ್ಬೇಕಣ್ಣ, ಗ್ರಾಮ ಪಂಚಾಯತಿಲಿ ಗೆಲ್ತೀವೋ ಇಲ್ವೋ ಅಂತ ಕೇಳಕ್ ಬರ್ಬೇಕಾಯ್ತು. ಅದಕ್ಕೆ ದೇವ್ರು ನಿನ್ ಮೇಲೆ ಎಷ್ಟು ಗಂಟೆಗೆ ಬಂದೈತೆ, ಅದಕ್ಕೆ ಪಟ್ಟ ಕೇಳ್ಕೊಳಕ್ ನಮ್ಮ ಅಪ್ಪ ಫೋನ್ ಮಾಡು ಅಂತು. ಅದಕ್ಕೆ ಕೇಳ್ಬಿಟ್ಟು ಬರಕ್ಕೆ ಮಂತಕ್ಕೆ ಎಷ್ಟು ಗಂಟೆಗೆ ಬರ್ಬೇಕಣ್ಣ? ದೇವ್ರು ಎಷ್ಟು ಗಂಟೆಗೆ ಬಂದಿದೆ ಮಂತಕ್ಕೆ? ಯಾರ ಮಂತಕ್ಕೆ? ನಿನ್ ಮೇಲೆ ದೇವ್ರು ಬರುತ್ತಲ್ಲಣ್ಣ. ನಿನ್ ಮೇಲೆ ದೇವ್ರು ಬರುತ್ತಲ್ಲ, ಪಟ್ಟ ಕೇಳಕ್ ಬೇಕಾಗಿತ್ತು. ಅದಕ್ಕೆ ಎಷ್ಟು ಗಂಟೆಗೆ ಬರೋಣ ಅಂತ, ರಾತ್ರಿನೇ ಬರೋಣ ಅಂತಿದ್ದು. ರಾತ್ರಿ 12:30 ಹೊಲ್ಟಿದ್ದು, ಬಿಸಿಲು ಬಂದ್ಬಿಡ್ತು. ರಾತ್ರಿ 12:30 ಬಿಸಿಲು ಕಾಯ್ಸ್ಕೊಂಡ್ ಕೂತ್ಕೊಂಡ್ಬಿಡ್ತು. ನಮ್ಮ ಅಪ್ಪಾಜಿ ಬರ್ಲಿಲ್ಲ. 12 ಗಂಟೆನಾಗ ಬಿಸಿಲು ಬಂದಿತ್ತು? ರಾತ್ರಿ 12:30 ಅದೇ 12:30 ಅಲ್ವನಕ? 12:30 ಬಿಸಿಲು ಬಂತು. ಆ ಬಿಸಿಲು ಕಾಯ್ಸ್ಕೊಂಡ್ ಕೂತ್ಕೊಂಡ್ಬಿಡ್ತದೆ ನಮ್ಮ ಅಪ್ಪ. ಈಗ ಬೆಳಗ್ಗೆ ಇದ್ರೆ ಅಲ್ಲೇ ಚಳಿ ಸಖತ್ತು. ಅದಕ್ಕೆ ನಮ್ಮ ಅಪ್ಪ ಈಗ ಹೋಗ್ ಕೇಳ್ಕೊಂಬ, ಹೋಗ್ ಬರೋಣ. ಪಟ್ಟ ಎಷ್ಟು ಗಂಟೆ ದೇವ್ರ ನಿನ್ ಮೇಲೆ ಎಷ್ಟು ಗಂಟೆ ಬಂದಿತ್ತು ಹೇಳು? ನನಗೆ 12:30 ಬಿಸಿಲು ಬಂದಿತ್ತ ರಾತ್ರಿ ಕೇಳೋಣ, ಈಗಲ್ಲ. ಈಗ ಅಡಿಸ್ಕಣ ಅಷ್ಟು ಎಲ್ಲಿ ಏನೇನೈತೆ ಅನ್ನೋದೇ ಸಿಗ್ರಂಗೆ ಚೊಳ್ಳಿ ಹೊಡಿತಾ ಇತ್ತು. ರಾತ್ರಿ ಬಿಸಿಲತ್ತಿತ್ತು. ರಾತ್ರಿ 12:30 ಬರೋಣ, ಅದೇ ಪಟ್ಟ ಕೇಳಕ್ ನೀನ್ ಅದೇ ದೇವ್ರು ಬರುತ್ತಲ್ಲ ನಿನ್ ಮೇಲೆ. ದೇವ್ರು ಬಂದಿತ್ತಾ? ಪಟ್ಟ ಕೇಳಕ್ಕೆ ಗ್ರಾಮ ಪಂಚಾಯತಿಲಿ ಗೆಲ್ತೀವಿ ಒಂದು ಬರೋಣ ಅಂತಿದ್ದ. ಬಿಸಿಲು ಬಂತಲ್ಲ, ಅಷ್ಟೊಂದು ಸುಮ್ಮನಾದ ಇಲ್ಲ. ಬಿಸಿಲು ಕಾಯಿಸ್ಕೊಂಡು ಕೂತ್ಕೊಂಡು. ಮೊದ್ಲು ನೀನ್ ಯಾರು ಹೇಳು? ನಿನ್ಗೆ ಯಾರು ಅಡ್ರೆಸ್ ಹೇಳ್ದಾರ ಹಿಂಗ್ ನನಗೆ ಪಟ್ಟ ಬರ್ತೈತೆ ಅಂತ? ನಿನ್ಗೆ ಅಡ್ರೆಸ್ ಕೊಟ್ಟಾರ ಯಾರು? ನನಗ್ ಫೋನ್ ಮಾಡಕ್ಕೆ ನಿನ್ಗೆ ಯಾರು ಹೇಳಿದ್ದು? ಅವ್ನ್ ಕೇಶವ. ಇದು ಈಗ ಗ್ಲೂಕೋಸ್ ಬಂದಿದ್ವಿ, ಗ್ಲೂಕೋಸ್ ಹಾಕಿ ಎಂದು ಮಾತಾಡೋದು ಬರ್ಕೊಟ್ಟವ್ರೆ. ಯಾಕಪ್ಪ, ಏನಾಯ್ತಪ್ಪ? ಅದೇ ಬೇದಿ ಇದು ಮೈ ಕೈ ಹೊಡ್ತಾ ಜ್ವರ, ತಲೆ ನೋವು, ಕೆಮ್ಮು. 2 ಗ್ಲೂಕೋಸ್ ಹಾಕಿ ಒಂದು ಮಾತ್ರೆ ಬರ್ಕೊಟ್ಟವ್ರೆ, ರೆಸ್ಟ್ ಆಗ ಅಂತ ಹೇಳಿದ್ರು. ಯಾವ ಆಸ್ಪತ್ರೆ ಇಲ್ಲಪ್ಪ? ಜೀವ ಕ್ಲಿನಿಕ್ ಅಂತ ಇದು. ಅಲ್ಲ ನಾನು ಪೂಜೆ ಮಾಡಿದ ಮೇಲೆ ನಿನ್ಗೇನು ಒಳ್ಳೇದ ಕಾಣ್ಲಿಲ್ವಾ? ಇಲ್ಲ ಸ್ವಾಮಿ, ಏನು ಕಂಡಿಲ್ಲ. ಬೇದಿ ಅದು ಅಂತಲ್ಲ ಅಷ್ಟೇ. ಈಗ ನಿಂಬೆಹಣ್ಣು ಮೊಟ್ಟೆ ಎಲ್ಲ ಹೊಡೆದೆ ತಾನೆ ನೀನು ಮನೆ ಹತ್ರ? ಎಲ್ಲ ಮಾಡಿದೆ, ಬೇದಿ ಜಾಸ್ತಿ ಆಯ್ತು. ಬೇದಿ ಜಾಸ್ತಿ ಆಯ್ತಾ? ದೀಪ ಹಚ್ಚಿರ್ತೀವಲ್ಲಪ್ಪ, ದೀಪ ಅದು ಜೋರಾಗಿ ಉರಿತು ಅಂದ್ರೆ ಏನ್ ಕೇಳು? ಮತ್ತೀಗ ಹಂಗೆ ಬೇದಿ ಜಾಸ್ತಿ ಆಯ್ತು ಅಂದ್ರೆ ನಿಂತೋಗಕ್ಕೆ. ಗೊತ್ತಾಯ್ತಾ? ಈಗ ನಿನ್ಗೆ ಬೇದಿ ಏನ್ ಕೇಳಿ ಜಾಸ್ತಿ ಆಯ್ತು? ದೀಪ ಜಾಸ್ತಿ ಉರಿದಾಗ ಆರೋಗ್ಯತೆ. ಬೇದಿ ನಿನ್ ಜಾಸ್ತಿ ಆದಾಗ ಏನಾಗುತ್ತೆ? ನಿಂತೋಗುತ್ತೆ ಅಲ್ವಾ? ಅಲ್ವನೋ? ಈಗ ಹಲೋ,
ಹಲೋ ಹಲೋ ಏನಪ್ಪ ನಾವು ಮಾತಾಡ್ತಾ ಇದೀವಿ, ನೀನೆಲ್ಲ ಮಾತಾಡ್ತಾ ಇದೀಯಾ?